ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಎಲ್ಲಿಗೆ ಅಂದರೆ ಚೆನ್ನೈಯಿಂದ ಏರ್ಕಾಡ್ಗೆ. ಮಿಡ್ ನೈಟ್ ಸ್ಟಾರ್ಟ್ ಆಗಿದಂಥ ಜರ್ನಿ. ಫುಲ್ಲು ಮಳೆ ಶುರುವಾಗ್ಬಿಟ್ಟು ಗೋಪ್ರೋನ ಕಳೆದು ಬ್ಯಾಗಲ್ಲಿ ಇಟ್ಬಿಟ್ಟೆ ನಾನು, ಏನು ರೆಕಾರ್ಡ್ ಮಾಡಲಿಲ್ಲ. ಸೊ ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಒಂದು 6 ಗಂಟೆ ಆಗ್ತಾ ಬಂದಿದೆ ಟೈಮು. ನೈಟ್ ನಾವು ಒಂದು 12 ಗಂಟೆಗೆ ಹೊರಡ್ಬೇಕಂತ ಪ್ಲ್ಯಾನ್ ಮಾಡಿ ಇದಂಥ ರೈಡು ಕರೆಕ್ಟಾಗೆ ಒಂದು 7:30-8 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಮಳೆ ಸಖತ್ ಮಳೆ, ಫುಲ್ಲು ಮಳೆ ಅಂದರೆ ಮಳೆ. ರೋಡಲ್ಲೆಲ್ಲ ಸಖತ್ ನೀರು ನಿಂತ್ಕೊಂಡ್ಬಿಡ್ತು. ಹೇಗೋ ಒಂದು ತಕ್ಕ ಮಟ್ಟಿಗೆ ಮಳೆ ಕಡಿಮೆ ಆಯಿತು, ಲೈಕ್ ಒಂದು 11 ಗಂಟೆ 10 ಗಂಟೆ ಅಷ್ಟರಲ್ಲಿ. ಬಟ್ ಆದ್ರೂ ಏಕನೋ ಮಳೆ ತೂರ್ಲು ಅಂತ ಇತ್ತೇನೆ ಇತ್ತು. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಲ್ಸಿದ್ದೀವಿ ಇವಾಗ. ಸೊ ಪೆಟ್ರೋಲ್ ಹಾಕ್ಕೊಂಡು ಹೊಲ್ಟ್ರೆ ಇವಾಗ ಹೋಗ್ತಾ ಎಲ್ಲಾರ ಬ್ರೇಕ್ ಮಾಡ್ತೀವ ಅಥವಾ ಏರ್ ಕಾರ್ಡ್ಗೆ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಹುಡುಗರು, ನೋಡೋಣ. ಈ ಒಂದು ರೈಡಲ್ಲಿ ಮೊದಲನೇ ಟೋಲ್ ಗೇಟು ಮುಂದೆಗಡೆ ಸುಪ್ರೀ ಬ್ರದರ್ ಹಾಗೂ ವಿಕ್ಕಿ ಬ್ರದರ್ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇನ್ನು ಉಳಿದವರೆಲ್ಲ ಹಿಂದೆಗಡೆ ಬರ್ತಿದ್ದಾರೆ. ಓಕೆನಾ? ಸೊ ನಾವು ಹಂಗೆ ಸ್ವಲ್ಪನೇ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಏರ್ ಕಾರ್ಡು ಇನ್ನೇನು ಅತಿ ಶೀಘ್ರದಲ್ಲೇ ಸಿಗುತ್ತೆ. ಮಳೆ ಟೈಮಲ್ಲಿ ಯಾವಾಗಲೂ ರೈಡ್ ಮಾಡಿಲ್ಲ ನಾನು. ಏರ್ ಕಾರ್ಡು ಈ ಮಳೆ ಟೈಮಲ್ಲಿ, ವಿಂಟರ್ ಟೈಮಲ್ಲಿ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಹಸಿರು ಯಾಕಂದರೆ ಆವಾಗಲೇ ನಮಗೆ ಸಾಕಷ್ಟು ಆಕ್ಸಿಜನ್ನ ತಗೊಳ್ಳೋಕ್ಕೆ ಆಗೋದು. ಹತ್ತತ್ರ ಸೇಲಂ ಹತ್ರ ಬಂದ್ಬಿಟ್ವಿ. ಡಿಸ್ಟೆನ್ಸ್ ಅಂತೂ ಇನ್ನೂ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ಸೇಲಂ ಒನ್ಸ್ ರೀಚ್ ಆದ ತಕ್ಷಣ ಏರ್ ಕಾರ್ಡ್ ಬೆಟ್ಟಕ್ಕೆ ಹತ್ತಕ್ಕೆ ಶುರು ಮಾಡಿಬಿಡ್ತೀವಿ. ಮುನ್ನಡಿ ಪೋಂಗ ಹುಡುಗರು ಮುಂದೆಗಡೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ, ಲೀಡ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಹಿಂದೆಗಡೆ ಅವ್ರನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗ್ಯಾಂಗು ಇವಾಗ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೋಡೋಕ್ಕೆ ಖುಷಿ ಆಗ್ತಾ ಇದೆ ರೋಡಲ್ಲಿ ನಮ್ಮ ಗ್ಯಾಂಗ್ ಒಟ್ಟಿಗೆ ಹೋಗ್ತಾ ಇರೋದು. 1 2 3 4 5 ನನ್ನನ್ನು ಸೇರಿ ಇನ್ನೊಂದು ಬೈಕ್ ಮುಂದೆಗಡೆ ಹೋಗ್ಬಿಟ್ಟಿದೆ. ನಾವು 6 ಬೈಕ್ ಹೋಗ್ತಾ ಇದ್ದೀವಿ. ಸೊ ಟೋಟಲ್ 7 ಬೈಕು. ಈ ಬೈಕಲ್ಲಿ ಡಾಮಿನಾರಲ್ಲಿ 400 ಮಾತ್ರ ಡಬಲ್ಸ್ ಬಂದಿದ್ದಾರೆ. ಇನ್ನು ಉಳಿದವ್ರು ಎಲ್ಲರೂ ಬೈಕಲ್ಲಿ ಸಿಂಗಲ್ ರೈಡರ್. ಸೊ ಗೈಸ್, ಇಲ್ಲಿ ಹೈವೇಯಿಂದ ಬೈಪಾಸಿಂದ ರೈಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಮರಗಳು ನೋಡಿ, ಹುಣಸೆ ಮರಗಳು ಎಷ್ಟು ಉದ್ದ, ಎಷ್ಟು ವರ್ಷದ ಹಳೆ ಮರಗಳು ಇವೆಲ್ಲ. ಹೆಂಗೆ ಬೆಳೆದಿದೆ, ಹೆಂಗೆ ಹಸ್ರೂಕ ಇದೆ ನೋಡಿ ಈ ಟೈಮಲ್ಲಿ. ಎಲ್ಲಿ ನೋಡಿದ್ರು ನೋಡ್ರಿ ಗ್ರೀನ್ ಹೇಗಿದೆ ನೋಡೋಕ್ಕೆ. ಬೈಕಲ್ಲಿ ವಿಂಟರ್ ರೈಡ್ ಮಾಡೋದು ಒಂದು ಮಜಾ. ರೈಲ್ವೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ. ಅದು ಒಂಥರ ಮೈಂಡೆಲ್ಲ ಒಂಥರ ಇದೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡ್ದಿರಾ ಗಾಡಿ ಓಡಿಸ್ಕೊಂಡು ಬಂದಿದ್ದೀವಿ. ಒಂಥರ ಇದೆ ಮೈಂಡ್. ಆ್ಯಕ್ಚುಲಿ ಕರ್ನಾಟಕ ಎಲ್ಲ ಒಂದು ರೈಡ್ ಮಾಡಬೇಕಂತನೂ ಆಸೆ ಇದೆ. ಅಟ್ಲೀಸ್ಟ್ ಸದ್ಯಕ್ಕೆ ಎಲ್ಲಾದರೂ ಒಂದು ಕಡೆ ಆದ್ರೂ ಹೋಗ್ಬಿಟ್ಟು ಬರಬೇಕು ಒಂದು ರೈಡು ಅಂತ. ಕರ್ನಾಟಕ ಕಡೆ ಹೋಗೋಕ್ಕೆ ಆಗ್ತಾಯಿಲ್ಲ ಗುರು. ಏನು ಗುರು, ಬಿಸ್ನೆಸ್ ಕಮಿಟ್ಮೆಂಟ್ಗೆ ಸಿಗಾಕೊಂಬಿಟ್ಟು ಎಲ್ಲಿಗೂ ಜಾಸ್ತಿ ಹೋಗೋಕ್ಕಾಗ್ತಾಯಿಲ್ಲ. ಬ್ರೇಕ್ಫಾಸ್ಟ್ ತಿಂಡಿ ಆಯಿತು. ಒಂದು ಮೊಟ್ಟೆ ದೋಸೆ, ಒಂದು ಪ್ಲೇನ್ ದೋಸೆ ಹಾಗೂ ಒಂದು ಪರೋಟ, ಒಂದು ಆಮ್ಲೆಟ್ಟು.
ಹೊಟ್ಟೆ ಹಸ್ಬಿಟ್ಟಿತ್ತು, ನೈಟೆಲ್ಲ ರೈಡ್ ಮಾಡಿದ್ದು. ಸೊ ಅದಕ್ಕೆ ಇಷ್ಟೊಂದು ಹೋಯ್ತು ಹೊಟ್ಟೆ ಒಳಗಡೆ. ಇವಾಗ ಮುಂದೆಗಡೆ ಕಾಣಿಸ್ತಾ ಇದೆಯಾ ನೋಡಿ, ಇದೇ ಏರ್ಕಾಡು ಬೆಟ್ಟ. ಈ ಬೆಟ್ಟ ಹತ್ಲಿಕ್ಕೇನೆ ಚೆನ್ನೈಯಿಂದ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಆ ಸಿಟಿ ಗಾಳಿ, ಹೊಗೆ, ಆ ಸ್ಮೆಲ್ಲು ಎಲ್ಲ ಕುಡ್ದು ಇದು ಮಾಡಿರ್ತೀವಿ. ಅಟ್ಲೀಸ್ಟ್ ಯಾವಾಗಲಾದ್ರೂ ಒಂದ್ಸರಿ ಹಿಂಗೆ ಬಂದು ಫ್ರೆಶ್ ಗಾಳಿ ತೊಗೊಂಡು ಹೋಗೋದ್ರಿಂದ ಎಷ್ಟೊಂದು ನಮ್ಮ ಬಾಡಿಗಳಿಗೆ ಅನುಕೂಲ ಆಗುತ್ತೆ ಅಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಟ್ರಾಫಿಕ್ಕು ಜೀವನದಿಂದ ಈ ರೀತಿ ನೇಚರ್ ಜೊತೆ ಅಟ್ಲೀಸ್ಟು ಒಂದು 3 months ಒನ್ಸ್ ಆದರೂ ಈ ಥರ ಬಂದು 1 or 2 days ಈ ಗಾಳಿನ ಕುಡ್ಕೊಂಡು ಬಾಡಿಗೆ ಆದಷ್ಟು ಒಂದು ಸ್ವಲ್ಪ ಒಳ್ಳೆಯದು ಮಾಡ್ದಂಗೆ ಆಗುತ್ತೆ. ಎಸ್, ಮೇನ್ ರೋಡಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ಪಾರ್ಕ್ ನೋಡೋಕೆ ಬಂದಿದ್ದೀವಿ. ಏರ್ಕಾಡ್ ಪಾರ್ಕು ಅಲಾಂಗ್ ವಿತ್ ಲೇಕು, ಬ್ಯೂಟಿಫುಲ್ ಲೇಕು. ಸೊ ಲೇಕೆಲ್ಲ ಹೋಗಿ ಬೋಟ್ ರೈಡ್ನ ಎಂಜಾಯ್ ಮಾಡಲಿಲ್ಲ. ನಮ್ಮ ಹುಡುಗರಿಗೆ ಆ ಮೂಡಲ್ಲಿಲ್ಲ ಅವರು. ಸೊ ಜಸ್ಟ್ ಇವಾಗ ಒಂದು 5 ನಿಮಿಷ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಆನ್ ದ ವೇ ಬಂದಿದ್ದೀವಿ ಅಷ್ಟೇ. ಸೊ ಇಟ್ ಲುಕ್ಸ್ ಸೊ ಬ್ಯೂಟಿಫುಲ್. ಡ್ರಿಝಲ್ ಆಗ್ತಿದೆ, ಆಗಲೇ ಮಳೆ ನೋಡಿ, ತೂರ್ಲು ಲೈಟಾಗಿ ಆಗ್ತಾಯಿದೆ, ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಪಾರ್ಕು ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್, ಒಂದು ತಕ್ಕಮಟ್ಟು ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗೆ. ಲೇಕಲ್ಲಿ ಎಲ್ಲ ಬೋಟಿಂಗ್ ಹೋಗ್ತಾ ಇದ್ದಾರೆ ನೋಡಿ. ವಾಟ್ ಎ ಕ್ಲೈಮೇಟ್ ಮ್ಯಾನ್, ವಾಟ್ ಎ ಕ್ಲೈಮೇಟ್ ಅಂತ ತುಂಬ ಅದ್ಭುತವಾಗಿದೆ ಕಣ್ರಿ. ಗೋಪ್ರ ತಗಲು ಹಾಕೊಂಡಿರೋದನ್ನ ನೋಡ್ಬಿಟ್ಟು ನಾನು ದೊಡ್ಡ ವ್ಲಾಗರ್ ಅಂದ್ಕೊತಾರೆ. ಅಯ್ಯೋ, ನಾನು ತುಂಬ ಚಿಕ್ಕ ವ್ಲಾಗರ್. ಸೊ ಲೇಕ್ ನೋಡಿ ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ, ಬಟ್ ನೀರು ಒಂಥರ ಗ್ರೀನಾಗಿದೆ ನೀರು. ಬೋಟ್ ರೈಡ್ ಅಂತೂ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಜನರು. ನಾವು ಹಂಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಓ ಮೈ ಗಾಡ್. ತುಂಬ ಅದ್ಭುತವಾಗಿದೆ. ಅದೂ ಮೋಡ ಕವಿದ ವಾತಾವರಣ, ಡ್ರಿಝಿಲ್ ಆಗ್ತಿದೆ. ಪ್ಲಸ್ಸು ತುಂಬ ಸಖತ್ತಾಗಿದೆ ಕ್ಲೈಮೇಟು. ಹೇಳಲಿಕ್ಕೆ ವರ್ಡ್ಸ್ ಇಲ್ಲ. ಸೊ ಆ ಲೆವೆಲ್ಗೆ ಬಾಡಿಗೆ ಮೈಂಡ್ಗೆ ಫೀಲ್ ಆಗ್ತಿದೆ ನನಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇವಾಗ ಒಂದು ಗಳಿಗೆ ಬಂದು ಒಂದು 5 ನಿಮಿಷನೂ ಆಗಲಿಲ್ಲ, ಆಮೇಲೆ ಕ್ಲಿಯರಾಗಿತ್ತು ಲೇಕು. ಈ ವ್ಯೂ ನೋಡಿ.
ಫುಲ್ ಫಾಗ್ ಕವರ್ ಆಗೋಯ್ತು ಜಸ್ಟ್ 5-10 ಮಿನಿಟ್ಸ್ ಗ್ಯಾಪಲ್ಲಿ. ಆಹಾ, ಮಳೆ ತೂರು ಸ್ವಲ್ಪ ಕಡಿಮೆ ಆಗಿದೆ, ಫಾಗ್ ಅಂತೂ ಫುಲ್ ಕವರ್ ಆಗಿಬಿಡ್ತು. ಜಸ್ಟ್ 5-10 ನಿಮಿಷದಲ್ಲೇ ಎಷ್ಟೊಂದು ಚೇಂಜ್ ಆಗ್ಬಿಡ್ತು ವೆದರ್ ಅಂತಂದರೆ ತುಂಬಾ ಅದ್ಭುತ ಆಗಿದೆ ನೋಡಿ. ಈ ಕಡೆ ಪಾರ್ಕು, ಈ ಕಡೆ ಲೇಕು, ಮೇಲೆಲ್ಲ ಸ್ಮೋಕು. ಓ ಮೈ ಗಾಡ್. ಸೊ ಈ ವೆದರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಏರ್ಕಾಡ್ ಲೇಕ್ ನೋಡಿ ಆಯಿತು, ಪಾರ್ಕು ನೋಡಿ ಆಯಿತು. ನೋಡಿ ಮಳೆ ಹೋಯ್ತು ಲೈಟಾಗಿ. ಬೈಕ್ಗಳನ್ನ ಪಾರ್ಕ್ ಮಾಡೋಗಿದ್ವಿ, ಪೊಲೀಸ್ಗೆ 5 ನಿಮಿಷ ಅಂತ ಹೇಳ್ಬಿಟ್ಟು ಹೋಗಿದ್ವಿ.